ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 3 ವಿಷಯಗಳನ್ನು ಚರ್ಚಿಸುವ ಅಥವಾ ಚರ್ಚಿಸಲಾಗುತ್ತಿರುವ ವಿಷಯವನ್ನು ನಿಮ್ಮ ಗಮನಕ್ಕೆ ತರುವಂಥ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮೊದಲನೇದಾಗಿ JDS BJP ಒಂದಾದರೆ ಯಶವಂತಪುರ ಕ್ಷೇತ್ರದಲ್ಲಿ 10 ಸ್ಥಾನಗಳು JDS BJPಗೆ. ಹಾಗಾದರೆ ಇನ್ನೆರಡು ಸ್ಥಾನ ಯಾವುದು? ಕಾಂಗ್ರೆಸ್ ಆಕಾಂಕ್ಷಿತರು ಫುಲ್ ಆಕ್ಟಿವ್, ಬಟ್ ಮಾಜಿ ಅಭ್ಯರ್ಥಿಗಳು ಏನಾದರೂ? BJP ಅಧ್ಯಕ್ಷರು ಯಾರಾಗ್ತಾರೆ? ಕಗ್ಗಂಟಾದ ನೇಮಕ. ಈ 3 ವಿಚಾರಗಳು ಅಲ್ಲಲ್ಲಿ ಚರ್ಚೆಯಾಗುತ್ತಿರುವುದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಮೊದಲದಾಗಿ ಜಾತ್ಯತೀತ ಜನತಾದಳ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಬಿದರಕಲ್ಲಿನ ಚೇತನ ಸರ್ಕಲ್ನಲ್ಲಿ ಒಂದು ಸಂಭ್ರಮಾಚರಣೆಯನ್ನು ನಡೆಸಿತು. ಸಂಭ್ರಮಾಚರಣೆಯಲ್ಲಿ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು, ಮುಖಂಡರು ಪಾಲ್ಗೊಂಡಿದ್ದರು. ವಿಧಾನ ಪರಿಷತ್ ಸದಸ್ಯ TN ಜವರಾಯಗೌಡರು, ಮಾಜಿ ಕಾರ್ಪೊರೇಟರ್ AM ಹನುಮಂತೇಗೌಡ, ಸಂತೋಷ್ ಜವರಾಯಗೌಡರು, ಹೀಗೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಅನೇಕರು ಅನೇಕ ವಿಚಾರಗಳತ್ತ ಬೆಳಕನ್ನು ಚೆಲ್ಲಿದ್ರು. ಅದನ್ನು ಹೆಕ್ಕಿ ತೆಗೆದು ನಿಮ್ಮ ಗಮನಕ್ಕೆ ಕೊಡುವ ಪ್ರಯತ್ನ ನಮ್ಮದು. ಮೊದಲದಾಗಿ AM ಹನುಮಂತೇಗೌಡರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು. BJP ಮತ್ತು JDS ಒಂದಾಯಿತು ಅಂತ ಹೇಳಿದ್ರೆ, ಒಂದಾಗಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ. 12 ಸ್ಥಾನಗಳಲ್ಲಿ 10 ಸ್ಥಾನ ನಮ್ಮ ಸಮ್ಮಿಶ್ರಕ್ಕೆ ಬರುತ್ತೆ. JDS BJPಯವರಿಗೆ 5 ಸ್ಥಾನಗಳು ಬರುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. 12 ಸ್ಥಾನಗಳಲ್ಲಿ 5 BJP, 5 JDS ತೆಗೆದುಕೊಂಡ್ರೆ ಇನ್ನೆರಡು ಯಾವುದು? ಹಾಗಾದರೆ ಹನುಮಂತೇಗೌಡರ ಲೆಕ್ಕಾಚಾರ ಏನು? ಆ 2 ಸ್ಥಾನ ಯಾವುದಿರಬಹುದು ಅಂತ ನಾನು ಮುಂದೆ ಚರ್ಚೆಗೆ ಹೋಗ್ತೇನೆ. ಮೊದಲು ಪಾಪ JDSನವರ 25ನೇ ವರ್ಷಾಚರಣೆ ಹೇಳಿದಂಥ ಒಂದು ಅಂಶಗಳನ್ನು ನಿಮ್ಮ ಗಮನಕ್ಕೆ ತಂದುಬಿಡ್ತಾನೆ. ಹಾಗೆಯೇ ಹನುಮಂತೇಗೌಡರು ಮಾತನಾಡಾದಮೇಲೆ ಜವರಾಯಗೌಡರು ಮಾತನಾಡ್ತಾ ಹೇಳಿದ್ರು, JDS ಒಂದು ರೀತಿ ನಾಯಕರುಗಳನ್ನು ತಯಾರಿಸುವ ಕಾರ್ಖಾನೆ ಇದ್ದಾಗೆ ದೇವೇಗೌಡರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಕಾರ್ಖಾನೆಯಲ್ಲಿ ಅನೇಕರು ತಯಾರಾಗಿ ಬೇರೆ ಬೇರೆ ಕಡೆ ಅಧಿಕಾರವನ್ನು ಹಿಡಿದಿದ್ದಾರೆ ಎನ್ನುವಂಥದ್ದು ಮಾತುಗಳನ್ನು ಆಡಿದ್ರು. ನನ್ನ ಮಗ ಸ್ಪರ್ಧಿಸಬೇಕು ಅಂತಿದ್ದಾನೆ, ಆದರೆ ಕಾರ್ಯಕರ್ತರು ಒಪ್ಪಿದರೆ ಮಾತ್ರ ಯಾವುದೇ ಬಲವಂತವಿಲ್ಲ, ಮೊದಲು ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡ್ತೀವಿ ಎನ್ನುವಂಥ ಮಾತುಗಳನ್ನು ಆಡುವುದರ ಜೊತೆಯೊಳಗೆ ಯಶವಂತಪುರ ಕ್ಷೇತ್ರ ಏನಾದರೂ ವಿಭಾಗವಾದರೆ, ವಿಭಜನೆಯಾದರೆ, 2 ಕ್ಷೇತ್ರಗಳಾದರೆ ಆಗುತ್ತೆ. ಒಂದು ಕಡೆ ನಾನು MLA ಆಗ್ತೇನೆ, ಇನ್ನೊಂದು ಕಡೆಗೆ ಹನುಮಂತೇಗೌಡರು MLA ಆಗ್ತಾರೆ ಅಂತ ಹೇಳಿದ್ರು. ಈ ವಿಚಾರವನ್ನು ಮೊದಲು ನಿಮ್ಮ ಗಮನಕ್ಕೆ ತಂದು ನಂತರ ಹೇಳಿಕೆಯತ್ತ ಹೋಗ್ತಾನೆ. ನೋಡಿ, ಅವ್ರು ಏನೇನು ಹೇಳಿದ್ರು ಆ ಒಂದು ಸಂಭ್ರಮಾಚರಣೆಯ ವರದಿ ನಿಮ್ಮ ಗಮನಕ್ಕೆ. ಪಕ್ಷ ಉದಯವಾಗಿ 25 ವರ್ಷಗಳಾಯಿತು. ನವೆಂಬರ್ 22ನೇ ತಾರೀಕು ಈ ಪಕ್ಷದಲ್ಲಿ ಬೆಳೆದಂಥವರು ಅನೇಕ ರಾಜಕಾರಣಿಗಳು ನಮ್ಮ ಜೊತೆಲಿಲ್ಲ. ಈ ಪಕ್ಷ ಉದಯವಾದಾಗ ಸಿದ್ದರಾಮಯ್ಯನವರು ಇದ್ರು. ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿ ವಿರೋಧ ಪಕ್ಷ ನಾಯಕರಾದರು, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದೇ ರೀತಿ ಚಲುವರಾಯಸ್ವಾಮಿ ಅವರು ಸಹ ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಈ JDS ಪಕ್ಷ ಮುಖ್ಯಮಂತ್ರಿಗಳನ್ನ, ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ದೇವೇಗೌಡರು ಕಟ್ಟಿರ್ತಕ್ಕಂಥ ಇದೊಂದು ಜನತಾದಳ ಜಾತ್ಯತೀತ ಪಕ್ಷ ಮುಖಂಡರುಗಳನ್ನ ತಯಾರು ಮಾಡುವಂಥ ಒಂದು ಕಾರ್ಖಾನೆ ಇದ್ದಂಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಜನತಾ ಪಕ್ಷದಲ್ಲಿ ಇದ್ದು ನಂತರ ರಾಮಕೃಷ್ಣಗೌಡರ ನೇತೃತ್ವದಲ್ಲಿ ಜನತಾದಳ ಆಗಿ, ಜನತಾದಳದಲ್ಲಿ ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿಗಳಾಗಿ ಬರೀ 1 ವರ್ಷದ 6 ತಿಂಗಳಲ್ಲಿ 16 ಕ್ಷೇತ್ರವನ್ನು ಗೆದ್ದು ಪಾರ್ಲಿಮೆಂಟ್ನಲ್ಲಿ ಏನು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅನಂತರ ನಡೆದಂಥ ವಿದ್ಯಮಾನಗಳಲ್ಲಿ ಪಕ್ಷ 99ರಲ್ಲಿ ವಿಭಜನೆ ಆಗ್ತದೆ, JDS ಆಗ್ತದೆ. ಆ JDS ನೇತೃತ್ವವನ್ನು ದೇವೇಗೌಡರು ವಹಿಸಿಕೊಂಡು ಈ ಪಕ್ಷವನ್ನು ಕಟ್ಟಿ ಬೆಳೆಸಿಕೊಂಡು ಕುಮಾರಸ್ವಾಮಿ 2 ಸರಿ ಮುಖ್ಯಮಂತ್ರಿ ಆಗ್ತಾರೆ. ಅನೇಕ ನನ್ನಂಥವ್ರಿಗೆ ಮೇಲ್ಮನೆ ಸದಸ್ಯ ಸ್ಥಾನವನ್ನು ಸಹ ಕೋರಿಸ್ತಾರೆ. ಹಾಗೆ ನಮ್ಮ ಪಕ್ಷದ ವತಿಯಿಂದ ಅನೇಕ ಮುಖಂಡರು ಜನತಾದಳ ಎಸ್ಟಿಂದ
BBMPಗೆ ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಹೀಗೆ ಹಾಗೆ ಹೇಳ್ತಿಲ್ಲ, ನೀವೆಲ್ಲರೂ ಒಪ್ಕೊಂಡ್ರೆ ಹನುಮಂತೇಗೌಡರು, ಅರುಣ್ ಗೌಡ, ನಮ್ಮ ಅಜಯ್, ತಿಮ್ಮಪ್ಪ, ಇನ್ನು ಅನೇಕ ಈ ಭಾಗದ ಮುಖಂಡರುಗಳು, ಚಲುವರಾಜು, ಕೇಶವ ಅನ್ನ ಅನೇಕ ಮುಖಂಡರುಗಳಿದ್ದಾರೆ. ಅವರೆಲ್ಲ ಒಪ್ಕೊಂಡ್ರೆ ನಮ್ಮ ಮಗನಿಗೆ ನಿಂತ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಇಲ್ಲ ಅಂತ ಅಸತ್ಯ ನುಡಿಬಾರ್ದು ಈ ಸಭೆಯಲ್ಲಿ. ಆದರೆ ನೀವೆಲ್ಲರೂ ಮನಸ್ಸು ಮಾಡಿ ಎಲ್ಲೋ ಒಂದು ಕಡೆ ನಿಲ್ಲಿಸೋಣ ಅಂತೇಳಿ ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ. ಇಲ್ಲ ನಮ್ಮ ಮನೆಗೆ ಆ ಟಿಕೆಟು ಬೇಡ, ಫಸ್ಟ್ ಕಾರ್ಯಕರ್ತರದ್ದು ಸೇವೆ, ನನಗೆ 4 ಚುನಾವಣೆ ದುಡ್ಡಿದ್ದೀರಾ, ನಿಮ್ಮ ಸೇವೆ ಅನಂತರ ನಮ್ಮ ಮನೆಗೆ ಅವಕಾಶ ಸಿಕ್ಕಿದ್ರೆ ಸಿಕ್ಕಲಿ, ಸಿಕ್ಕಿಲ್ಲ ಅಂದರೆ ನಮಗೆ ಬೇಕಾಗಿಲ್ಲ. ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಜಾರಗೌಡರು 4 ಬಾರಿ ಸ್ಪರ್ಧೆಯನ್ನು ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಬಂಧುಗಳೇ, 4 ಬಾರಿ ಸೋತಿದ್ರು ಸಹ ತಮ್ಮೆಲ್ಲರ ಪರಿಶ್ರಮದಿಂದ, ನಮ್ಮ ಪಕ್ಷದ ಮತದಾರ ಬಂಧುಗಳ ಆಶೀರ್ವಾದದಿಂದ, ಕಾರ್ಯಕರ್ತರು ಮುಖಂಡಗಳ ಪರಿಶ್ರಮದಿಂದ ಮತಗಳಿಕೆ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ ಜಾರಗೌಡರಿಗೆ. ಕಾರಣ ಏನಪ್ಪ ನಾವು ಸೋತಿದ್ದೇವೆ ಅಂತಂದ್ರೆ, ನಾವು ಪಡೆದಿರ್ತಕ್ಕಂಥ ಓಟಲ್ಲೇ 4 ಬಾರಿ ಗೆಲ್ಬೇಕಾಗಿತ್ತು. ಆದ್ರೆ ಇಲ್ಲಿ ಸ್ಪರ್ಧೆ ಮಾಡಿದಂತ 2 ಬಾರಿ ಕಾಂಗ್ರೆಸ್, 2 ಬಾರಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಎಸ್ ಟಿ ಸೋಮಶೇಖರ್ ಅವರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಮತದಾರರು ಆಶೀರ್ವಾದ ಮಾಡಲಾಗಿ ನಾವು ಸೋತಿದ್ದೇವೆ. ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ನಮ್ಮ ಪಕ್ಷ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಂಡಿದೆ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆ ಇರ್ಬೋದು, ಹಾಗೂ ಮುಂದೆ ಬರ್ತಕ್ಕಂಥ ಜಿಬಿಎ ಚುನಾವಣೆ ಇರ್ಬೋದು. ಜಿಬಿಎ ಚುನಾವಣೆಯಲ್ಲಿ 12 ವಾರ್ಡ್ಗೆ 12 ವಾರ್ಡ್ನ ಗೆಲ್ತೇವೆ ಅಂತೇಳಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಅದು ಅಸಾಧ್ಯ. ಆದ್ರೆ ನಾವಿಬ್ರು ಜಂಟಿಯಾಗಿ ಚುನಾವಣೆ ಮಾಡಿದ್ದೆ ಆದಲ್ಲಿ 10 ವಾರ್ಡ್ಗಳು, 5 ವಾರ್ಡ್ಗಳಲ್ಲಿ ಬಿಜೆಪಿ, 5 ವಾರ್ಡ್ಗಳಲ್ಲಿ JDS ಪಕ್ಷ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷ ಕೇವಲ 2 ಸ್ಥಾನಕ್ಕೆ ತೃಪ್ತಿ ಪಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ನಾನು ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ಯಾರಿಗೆ ಬಿಫಾರಂ ಸಿಗ್ಬೋದು, ಸಿಗದೆ ಇರ್ಬೋದು, ಅಥವಾ ಕ್ಯಾಟಗರಿ ಆಗ್ಬೋದು, ಆಗದೆ ಇರ್ಬೋದು. ಈಗ ಜಾರಗೌಡರು 4 ಬಾರಿ ಸೋತು ನೋವಲ್ಲಿ ನೊಂದು ಬೆಂದಿರ್ತಕ್ಕಂಥ ಅವರ ಮನಸ್ಸಿಗೆ ನೋವನ್ನ ಉಂಟು ಮಾಡಬಾರ್ದು. ನಾವೆಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ಜನಾಂಗಕ್ಕೆ ಮೀಸಲಾತಿ ಬರಲಿ, ನಮ್ಮ ಪಕ್ಷದ ಯಾವನೇ ಒಬ್ಬ ಕಾರ್ಯಕರ್ತನಿಗೆ ಅಥವಾ ಕಾರ್ಯಕರ್ತೆಗೆ ಮಹಿಳಾ ಮೀಸಲಾತಿ ಬಂದ್ರೆ ಮಹಿಳೆಯರಿಗೂ ಅವಕಾಶ ಸಿಗುತ್ತೆ. 50% ಮೀಸಲಾತಿ. ಸಂಭ್ರಮಾಚರಣೆಯ ವರದಿಯನ್ನು ಗಮನಿಸಿದ್ರಿ. ನಾನು ಆರಂಭದಲ್ಲಿ ಹೇಳಿದಾಗೆ 10 ಸ್ಥಾನಗಳನ್ನು ಗೆಲ್ತೇವೆ, ಇನ್ನು 2 ಸ್ಥಾನ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಏನು ಲೆಕ್ಕಾಚಾರ? ಇತ್ತೀಚೆಗೆ ಒಂದಷ್ಟು ಚರ್ಚೆಗಳು ನಡೀತಾ ಇರತಕ್ಕಂಥದ್ದು ಹನುಮಂತೇಗೌಡರ ಭಾವಮೈದನ ದೇವರಾಜ್, ಅವರ ಆಪ್ತಬಂಧು ಚೇತನಗೌಡ ಇಬ್ಬರೂ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಕ್ರಿಯರಾಗಿ ಬಿಟ್ಟಿದ್ದಾರೆ. ಹನುಮಂತೇಗೌಡರು ಬಂದುಬಿಡ್ತಾರಂತೆ ಅಂತ ಸುದ್ದಿ ಇತ್ತು. ಇವರ ಹೇಳಿಕೆಯನ್ನು ಗಮನಿಸಿದಾಗ ಹನುಮಂತೇಗೌಡರು ಹೋಗಲ್ವಂತೆ ಅನ್ನುವಂಥದ್ದು ಎಲ್ಲ ಒಂದು ಕಡೆಗಿದೆ. ಇರಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಇವರಿಬ್ಬರು ಈಗಾಗಲೇ JDSನಿಂದ ಕಾಲು ಹೊರಗಿಟ್ಟಾಗಿದೆ. ಹಾಗಾದರೆ ಕಾಂಗ್ರೆಸ್ನಿಂದ ಇಬ್ಬರು ಗೆಲ್ಲಬಹುದು ಅಂತ ಹನುಮಂತೇಗೌಡರು ಹೇಳಿದರ ಒಳಾರ್ಥ ಇದಾ? ಒಂದು ಕಡೆ ದೇವರಾಜು, ಒಂದು ಕಡೆ ಚೇತನಗೌಡ ಮಾತ್ರ ಗೆಲ್ತಾರೆ ಅನ್ನುವ ಅರ್ಥ ಬರುವಂಥ ರೀತಿ ಒಳಗೆ ಹನುಮಂತೇಗೌಡರು ಹೇಳಿದ್ರ ಅನ್ನುವಂಥದ್ದು ಹಲವರ ಅನುಮಾನ. ಇರಬಹುದೇನೋ. ಇನ್ನೊಂದು ವಿಚಾರಕ್ಕೆ ಬರೋದಾದರೆ, ದೇವರಾಜು ಮತ್ತು ಚೇತನಗೌಡ ಇನ್ನೂ ಅಧಿಕೃತ ಕಾಂಗ್ರೆಸ್ನ ಸೇರ್ಪಡೆಯಾಗಿಲ್ಲ. ಅಧಿಕೃತವಾಗಿ ಎಸ್ ಟಿ ಸೋಮಶೇಖರ್ ಅವರ ಬಳಿ ಚರ್ಚೆ ಮಾಡಿಲ್ಲ ಅನ್ನುವ ಸುದ್ದಿ ಹೊರಹೊಮ್ಮಿದೆ. ಸೇರ್ಪಡೆಯಾಗುವುದಕ್ಕೆ ಬೇಕಾದ ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಅದಕ್ಕೂ ಮುನ್ನ ಜ್ಯೋತಿಷ್ಯ ಶಾಸ್ತ್ರದೊಳಗೆ ಅತಿ ಹೆಚ್ಚು ಪ್ರಖ್ಯಾತರಾದಂತಹ ರಾಜಗುರು ದ್ವಾರಕನಾಥರವರ ಜೊತೆಯೊಳಗೆ ಶೃಂಗೇರಿಗೆ ಹೋಗಿ ಬಂದು ಹೆಲಿಕಾಪ್ಟರ್ನೊಳಗೆ ನಂತರ ರಾಜಗುರುವಿನ ಮುಖಾಂತರ DK ಶಿವಕುಮಾರ್ಗೆ ಹೇಳಿಸಿದ್ದಾರೆ ಎನ್ನುವ ವರ್ತಮಾನವಿದೆ. ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಗೊತ್ತಿಲ್ಲ. ಈ ಭಾಗದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ರಾಜಗುರು ಹೇಳಿದ್ರು ಕೇಳಲ್ಲ, ಗುರುರಾಜರು ಹೇಳಿದ್ರು ಕೇಳಲ್ಲ. ಅವರದೇ ನಿರ್ಧಾರ, ಅವರದೇ ಕ್ಯಾಲ್ಕುಲೇಷನ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಮಧ್ಯೊಳಗೆ ಇನ್ನೊಂದು ಚರ್ಚೆ ಅಂತ ಹೇಳಿದ್ರೆ, ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್, ದೇವರಾಜ್ ಆರ್ ಚೇತನಗೌಡ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅಂತೆ.
ಅದನ್ನು ಇವತ್ತು ನಾನು ಚರ್ಚೆಗೆ ತೆಗೆದುಕೊಳ್ಳೋದಿಲ್ಲ. ದೇವರಾಜ ಆರ್ ಚೇತನ್ ಗೌಡನ ಅಥವಾ ಇಬ್ಬರನ್ನ, ಅಥವಾ ಇಬ್ಬರು ಕೊಟ್ಟರೆ ಎಲ್ಲಿ, ಅಥವಾ ಇಬ್ಬರು ನಿಂತರೆ ಎಲ್ಲಿ, ಇಬ್ಬರು ಕೊಡಿದ್ರೆ ಏನು ಮಾಡ್ತಾರೆ ಅಂತ ಆಮೇಲೆ ವಿಚಾರ ಮಾಡೋಣ. ದೇವರಾಜ್ ಹಾಗೂ ಚೇತನ್ ಗೌಡ ರಾಜಗುರು ದ್ವಾರಕನಾಥರ ಮುಖಾಂತರವಾಗಿ DK ಶಿವಕುಮಾರ್ ಅವರ ಬಳಿ ಒಂದು ಕಲ್ಲನ್ನು ಎಸೆದು ಆ ಕಲ್ಲು ST ಸೋಮಶೇಖರ್ ಅವರ ಬಳಿ ಬೀಳುವಂತೆ ಮಾಡಿ ಸೋಮಶೇಖರ್ ಅವರು ತಥಾಸ್ತು ಅನ್ನುವಂತೆ ಮಾಡುತ್ತಾರೆ ಅನ್ನುವಂಥದ್ದು ಚರ್ಚೆ. ಆದರೆ ಮೂಲ ಕಾಂಗ್ರೆಸ್ಸಿಗರು ಏನು ಉಪ್ಪಿನಕಾಯಿ ತಿಂತಾ ಇರ್ತಾರ? ಇಷ್ಟು ವರ್ಷ ನಮ್ಮಣ್ಣ ಅಂದ್ಕೊಂಡು ಕೆಲವೊಬ್ಬರು ನಾನು ಅವರ ಮಾನಸ ಪುತ್ರ ಅಂತ ಇನ್ನು ಕೆಲವೊಬ್ಬರು ಹೇಳ್ಕೊಂಡು ಓಡಾಡೋಂಥವ್ರು ಈ ಕ್ಷೇತ್ರವನ್ನು ಬಿಟ್ಟು ಕೊಡ್ತಾರಾ? ಅದು ದೇವರಾಜ ಮತ್ತು ಚೇತನ್ ಗೌಡ ಕೇಳಿರುವ ಕ್ಷೇತ್ರಗಳು ಎರಡೂ ಕೂಡ ಘಟಾನುಘಟಿಗಳು ಕಣ್ಣಿಟ್ಟಿರುವ ಕ್ಷೇತ್ರ. ಘಟಾನುಘಟಿಗಳು ಕಣ್ಣಿಟ್ಟಿರುವಲ್ಲ, ಘಟಾನುಘಟಿಗಳು ಕಾಲಿಟ್ಟಿರುವ ಕ್ಷೇತ್ರ. ಘಟಾನುಘಟಿಗಳು ಕಣ್ಣಿಟ್ಟಿರುವ ಕಾಲಿಟ್ಟಿರುವ ಕ್ಷೇತ್ರವಲ್ಲ, ಘಟಾನುಘಟಿಗಳು ಅಲ್ಲಿ ಉತ್ತಿ ಬಿತ್ತಿ ಬೆಳೆದು ತಮ್ಮದೇ ಆಧಿಪತ್ಯ ಅಂತಿರುವ ಕ್ಷೇತ್ರವನ್ನು ಸುಲಭವಾಗಿ ದಾರಿ ಎರೆದು ಕೊಟ್ಟು ಬಿಡುತ್ತಾರಾ? ಅದಾಮೇಲೆ ವಿಚಾರಕ್ಕೆ ಹೋಗೋಣ. ಇದು JDSನಲ್ಲಿ ಆಗ್ತಾ ಇರತಕ್ಕಂಥ ಆಗಿರುವಂಥ ಬೆಳವಣಿಗೆಗಳ ಒಂದು ವಿವರ. 10 ಸ್ಥಾನ ಅವ್ರು ಗೆಲ್ತೀವಿ ಅಂತ ಹೇಳ್ತಾರೆ. 2 ಸ್ಥಾನ ಯಾರು ಅಂದರೆ ಇವರ ಬಂಧುಗಳೇ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತನಾ ಅಥವಾ ಯಾವ ಲೆಕ್ಕಾಚಾರವೋ ಗೊತ್ತಿಲ್ಲ. ಆ ಬಗ್ಗೆ ಮುಂದೆ ವಿಶ್ಲೇಷಣೆಗೆ ಹೋಗೋಣ. ಎರಡನೇ ವಿಷಯ, ಕಾಂಗ್ರೆಸ್ನ ಆಕಾಂಕ್ಷಿತರು ಆಕ್ಟಿವ್, ಬಟ್ ಮಾಜಿ ಅಭ್ಯರ್ಥಿ ಏನಾದರೂ ಏನ್ರಿ ಇದು? ಒಂದು ಕಡೆ ಆ್ಯಕ್ಟಿವ್, ಇನ್ನೊಂದು ಕಡೆಗೆ ಇನ್ಯಾಕ್ಟಿವ್ ಏನಾದರೂ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಅಂತ ನೀವು ಅನ್ನಬಹುದು. ಪ್ರಶ್ನೆ ನನ್ನದಲ್ಲ, ಅವರವರ ಆತ್ಮೀಯರ ಪ್ರಶ್ನೆಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ 5 BBMPಯ ಸ್ಥಾನವಿತ್ತು. ನಂತರದೊಳಗೆ ಆದಂಥದ್ದು ಅಂತ ಹೇಳಿದ್ರೆ ಚುನಾವಣೆ ನಡೀಲಿಲ್ಲ. ಕೆಲವೊಬ್ಬರು ಕಾಂಗ್ರೆಸ್ನಿಂದ ದೂರ ಆದರು, ಇನ್ನು ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಇದ್ದರು. ಅದೆಲ್ಲರಿಗೂ ಗೊತ್ತಿದೆ. ಈಗ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು, ನನಗೆ ಟಿಕೆಟ್ 100ಕ್ಕೆ 100, ನನಗೆ ಟಿಕೆಟ್ 100ಕ್ಕೆ 200, ನನಗೆ ಟಿಕೆಟ್ 1000ಕ್ಕೆ 1000 ಅಂದುಕೊಂಡು ಅನೇಕರು ಈಗಾಗಲೇ ಫುಲ್ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಸಂಪರ್ಕವನ್ನು ಸಾಧಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಒಳಗೆ ಇನ್ನೊಂದಷ್ಟು ಚಟುವಟಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಮನೆಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಇರಲಿ, ಆ್ಯಕ್ಟಿವ್ ಆಗ್ತಿರೋತಕ್ಕಂಥವ್ರ ಪಟ್ಟಿಯನ್ನು ಮತ್ತೇನೊಂದು ಸಲ ಕೋಣ. ಅನೇಕರು ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ನನಗೆ ಟಿಕೆಟ್, ನಾನು ಟಿಕೆಟ್ ತಂದೇ ತರ್ತೀನಿ ಅಂಥೇಳಿ ಓಡಾಡ್ತಾ ಇದ್ದಾರೆ. ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳಿರ್ಬೋದು, ಅದೇ ರೀತಿಯಲ್ಲಿ ನಗರ ಪಾಲಿಕೆ ಸದಸ್ಯರಿರ್ಬೋದು, ಪುರಸಭಾ ಸದಸ್ಯರಿರ್ಬೋದು, ಇವರೆಲ್ಲರೂ ಕೂಡ ನಾನು ಟಿಕೆಟ್ ತಂದೇ ತರ್ತೀನಿ, ನನಗೆ ಕೊಡ್ತಾರೆ ಅನ್ನುವ ಗ್ಯಾರಂಟಿಯ ಮೇಲೆ ಒಂದಷ್ಟು ವಾರ್ಡನ್ನು ಭದ್ರ ಮಾಡಿಕೊಳ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಅಭ್ಯರ್ಥಿಗಳು ಎಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ. ಹೋದ ಬಾರಿ BBMPಯ ಚುನಾವಣೆಯೊಳಗೆ ST ಸೋಮಶೇಖರ್ ಅವರು ವೈಯಕ್ತಿಕವಾಗಿಯೇ ತಾವೇ ಒಂದು ರೀತಿಯೊಳಗೆ BBMPಯ ಅಭ್ಯರ್ಥಿ ಏನೋ ಅನ್ನುವ ರೀತಿ ಒಳಗೆ ತಮ್ಮ ಆಪ್ತ ಶಿಷ್ಯನನ್ನು ಕಣಕ್ಕಿಳಿಸಿಬಿಟ್ಟಿದ್ದರು. M. ಹರೀಶ್ ಕುಮಾರ್ ಕಣಕ್ಕಿಳಿಸಿದ್ದಷ್ಟೇ ಅಲ್ಲ, ಬೇರೆಯವರು ಮಾತನಾಡುವ ರೀತಿಯೊಳಗೆ ಬಹುತೇಕ ಹಣವನ್ನು ಅವರೇ ಖರ್ಚು ಮಾಡಿದ್ದರು. ಅಣ್ಣನ ದುಡ್ಡು ತಮ್ಮನಿಗೆ ಖರ್ಚು ಮಾಡಿದ್ದರಂತೆ. ಈಗ ಟಿಕೆಟ್ ಕೊಡೋದು ಬಿಡೋದು ಬೇರೆ, ಆದರೆ ಅಭ್ಯರ್ಥಿಯೇ ನಾಪತ್ತೆ. ಸೋಮಶೇಖರ್ ಅವರನ್ನು ಭೇಟಿಯೇ ಮಾಡುತ್ತಿಲ್ಲ. ಸೋಮಶೇಖರ್ ಅವರು ಹರೀಶರನ್ನು ಭೇಟಿ ಮಾಡುತ್ತಿಲ್ಲ. ಪೂರ್ತಿ ಸಂಬಂಧ ಹಳಿಸಿ ಹೋಗಿದೆಯೇನೋ ಗೊತ್ತಿಲ್ಲ. ಚುನಾವಣೆಗೆ ನಿಲ್ತಾರಾ ಗೊತ್ತಿಲ್ಲ, ನಿಲ್ಲಕ್ಕಾಗಲ್ಲ. ಯಾಕೆ ಏನು ಎನ್ನುವ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಾಗ್ತಾ ಇದೆ. ಕನಿಷ್ಠ ಪಕ್ಷ ಟಿಕೆಟ್ ಆಕಾಂಕ್ಷಿತರ ಸಭೆ ಕರೆದಾಗಲಾದರೂ ಬಂದು ನನಗೂ ಟಿಕೆಟ್ ಬೇಕು ಅನ್ನುವಂಥ ಕೇಳುವ ಸೌಜನ್ಯವನ್ನು ಹರೀಶ್ ಕುಮಾರ್ ತೋರಿಸಿಲ್ಲವಂತೆ. ಸೋಮಶೇಖರ್ ಆಗಮಿಸುವ ಕಾರ್ಯಕ್ರಮಗಳಲ್ಲಿ ಹರೀಶ್ ಕುಮಾರ್ ಇರುವುದೇ ಇಲ್ಲವಂತೆ. ಅವರು ಬರುವ ಸಮಯಕ್ಕೆ ಇವರು ನಾಪತ್ತೆಯಾಗುತ್ತಾರಂತೆ. ಈ ಅಂತೆ ಕಂತೆಗಳಾದರೂ ಕೂಡ ಈ ಅಂತೆ ಕಂತೆಗಳು ಸಂತೆಗಳಷ್ಟೇ ದೊಡ್ಡದು, ನಿಜವೂ ಹೌದು. ನೇರ ಮುಖತಃ ಭೇಟಿ ಇಲ್ಲದೆ, ಸಂಪರ್ಕವಿಲ್ಲದೆ, ಚರ್ಚೆ ಇಲ್ಲದೆ, ಮಾತುಕತೆ ಇಲ್ಲದೆ, ಸಂವಾದವಿಲ್ಲದೆ ಎಷ್ಟೋ ವರ್ಷಗಳಾಗಿ ಕುಳಿತಿವೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಇವರು ನಾಪತ್ತೆಯಾಗಿದ್ದಾರೆ. ಇನ್ನುಳಿದಂತೆ ಚುನಾಯಿತರಾದಂತಹ ಆರ್ಯ ಶ್ರೀನಿವಾಸರವರು ಒಂದು ಸ್ವಲ್ಪ ಸಪ್ಪಗನೆ ಓಡಾಡ್ತಾ ಇದ್ದಾರೆ. ಯಾಕೆ ಅಂತಾರೆ, ತಲೆಗಟ್ಟಪುರ ಬೇಡ ನನಗೆ,
ನನಗೆ ಕೆಂಗೇರಿ ಕೋಟೆ ಅವಾರ್ಡ್ ಬೇಕು ಅಂತ ಕೇಳಿರೋದ್ರಿಂದ ಒಂದು ರೀತಿಯ ಹಿಂಸೆ ಸೋಮಶೇಖರ್ಗೆ. ಹಾಗಾಗಿ ಆರ್ಯ ಶ್ರೀನಿವಾಸರು ಕೊಟ್ಟರೆ ಇದು ಕೊಡಿ, ಇಲ್ಲದ್ರೆ ಬೇಡ ಅಂತ ಒಂದು ಸ್ವಲ್ಪ ಮನಸ್ಸುಕೊಂಡು ಇದ್ದಾರೆ. ಮನಸ್ಸು ತೋರಿಸುತ್ತಿಲ್ಲ. ಒಂದು ರೀತಿಯ ಗಂಡ ಹೆಂಡತಿಯ ಜಗಳದ ರೀತಿ ಒಳಗಿದೆ ನೋಡ್ಬೋದು. ಇನ್ನೊಬ್ಬರು ರಾಜಣ್ಣ, ಅವ್ರ ಪಕ್ಷದಲ್ಲಿಲ್ಲ, ಪಕ್ಷ ಬಿಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಉಳಿದುಕೊಂಡು ಬಿಟ್ಟರು. ಅದು ಆಮೇಲೆ ಸೋಮಶೇಖರ್ ಜೊತೆ ಓಡಾಡ್ತಿದ್ದವ್ರು ಬಿಟ್ಟುಬಿಟ್ಟು ಮತ್ತೆ ಬಿ ಜೆ ಪಿಯಲ್ಲಿಯೇ ಉಳಿದುಕೊಂಡಿದ್ದಾರೆ. ಬಿ ಜೆ ಪಿಯಲ್ಲಿ ಉಳಿದುಕೊಂಡು ಹಿರಿಯೂರಿನ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಒಂದು ದೊಡ್ಡ ಸುದ್ದಿ ಹೊರಟಿದ್ದು ಅಂದರೆ ಸೋಮಶೇಖರ್ ಅವರ ಜೊತೆಯೊಳಗೆ ರಾಜಣ್ಣ ಮಾತನಾಡಿದ್ದಾರೆ, ಅವರಿಗೆ ಹೇರೋಹಳ್ಳಿ ಬಿಟ್ಟುಕೊಟ್ರೆ ಬರ್ತಾರಂತೆ ಅನ್ನುವ ಮಾತುಕತೆಗಳು ನಡೆದಿದೆ ಅಂತ. ಆದರೆ ರಾಜಣ್ಣ ಹಲವರ ಬಳಿ ಸ್ಪಷ್ಟಪಡಿಸಿದ್ರು, ನಾನು BBMP ಆಗಲಿ GBA ಚುನಾವಣೆಗೆ ಬರುವುದಿಲ್ಲ ಅಂತ. ಆದರೆ ಒಂದು 3-4 ದಿವಸದ ಹಿಂದಿನಿಂದ ಮತ್ತೊಂದು ಪುಕಾರು ಹೊರಟಿದೆ, ಅವರ ಶ್ರೀಮತಿಗೆ ಟಿಕೆಟ್ ಕೊಡಬೇಕಂತೆ ಅಂತ. ಇದು ಅಂತೆಕಂತೆಗಳು, ಸತ್ಯ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ರಾಜಕೀಯದೊಳಗೆ ಯಾವುದೂ ಸತ್ಯ ಯಾವುದೂ ಅಸತ್ಯ ಅಂತ ಹೇಳೋಕ್ಕಾಗಲ್ಲ. ಈ ಮೊದಲು ಇಲ್ಲ, ಕೆಂಗೇರಿ ಉಪನಗರ ಹೆಸರು ಬದಲಾಗಿ ಶಿವನಪಾಳ್ಯವಾದ ಮೇಲೆ ಕೆಂಗೇರಿ ಉಪನಗರದಲ್ಲಿರುವ ಮೂಲ ಶಿವನಪಾಳ್ಯದ ವ್ಯಕ್ತಿಯೊಬ್ಬರು ಸೋಮಶೇಖರ್ ಜೊತೆ ಸಂಪರ್ಕದಲ್ಲಿದ್ದಾರಂತೆ BJPಯವರು ಅಂತ. ಯಾರಿದ್ದಾರೋ ಯಾರಿಲ್ವೋ ಗೊತ್ತಿಲ್ಲ. ಒಟ್ಟಿನೊಳಗೆ ಕೆಲವು ಕಾಂಗ್ರೆಸ್ಸಿನ ಆಕಾಂಕ್ಷಿತರು ಆಕ್ಟಿವ್ ಆದರೆ ಮಾಜಿ ಅಭ್ಯರ್ಥಿ ಏನಾದರೂ ಅನ್ನುವಂಥ ಚರ್ಚೆ ಆಗ್ತಿದೆ. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 2 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮೂರನೇದು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಯಾರು? ಕಗ್ಗಂಟಾದ ನೇಮಕ. ಇತ್ತೀಚೆಗೆ ಒಂದು ವರದಿಯನ್ನು ಮಾಡಿದ್ವಿ. ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಗ್ರಾಮಾಂತರ ಪ್ರದೇಶಕ್ಕೂ ಈಗಾಗಲೇ ಅಂತಿಮಗೊಂಡಾಗಿದೆ. ನಗರ ಜಿಲ್ಲಾ ಯುವ ಮೋರ್ಚಾಕ್ಕೆ ಒಬ್ಬರ ನೇಮಕವಾಗಿದೆ. ಆದರೆ ಮಧ್ಯದೊಳಗೆ ಒಂದಷ್ಟು ತಡೆ ಹಿಡಿಯಲಾಗಿದೆ. ಇವತ್ತು ಅಂತಿಮವಾಗಬಹುದೇನೋ ಅನ್ನುವಂಥ ಚರ್ಚೆ ಮೊನ್ನೆ ನಾವು ಮಾಡಿದ್ವಿ. ಶನಿವಾರದ ದಿವಸ ಉತ್ತರ ಲೋಕಸಭಾ ಕ್ಷೇತ್ರ ಸಂಸದರು, ರಾಜ್ಯ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಬೆಂಗಳೂರಿಗೆ ಆಗಮಿಸಿದ ಹಿನ್ನೆಲೆಯೊಳಗೆ ತಂಡೋಪತಂಡದೊಳಗೆ ಅವರನ್ನು ಭೇಟಿಯಾಗಿ ಒಂದಷ್ಟು ಚರ್ಚೆಗಳನ್ನು ಅನೇಕರು ಮಾಡಿದರಂತೆ. ಚರ್ಚೆಗಳಾದ ಮೇಲೆ ಎಲ್ಲ ಹಾಗೆ ಉಳಿದಿದೆ, ಯಾವುದೂ ಅಂತಿಮಗೊಂಡಿಲ್ಲ. ಇದು ಒಂದು ಸುದ್ದಿ. ಆದರೆ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದೇ, ಅದು ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಸ್ಥಾನದ ಬಗ್ಗೆಯೇ ಚರ್ಚೆ ಆಗ್ತಾ ಇದೆ. ವಾಜರಹಳ್ಳಿಯ ಶಶಿಕುಮಾರ್ ಅವರ ನೇಮಕವಾಗಬೇಕು, ಅದು ಶೋಭಾ ಕರಂದ್ಲಾಜೆ ಅವರ ಮನಸ್ಸಿನಲ್ಲಿದೆ, ಅಶೋಕ್ರವರ ಮನಸ್ಸಿನಲ್ಲಿದೆ. ಇಲ್ಲ, ಉಳ್ಳಾಳವಾಡಿನ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ಆಗಬೇಕು ಅನ್ನುವಂಥದ್ದು ರುದ್ರೇಶ್ ಅವರು ವಿಜಯೇಂದ್ರ ಅವರಿಗೆ ಒತ್ತಡವನ್ನು ಹಾಕಿ, ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಹೇಳಿ, ಯಡಿಯೂರಪ್ಪ ಮುಖಾಂತರ ವಿಜಯೇಂದ್ರ ಮುಖಾಂತರ ಹರೀಶ್ ಅವರಿಗೆ ಬಂದಿದೆ ಜಿಲ್ಲಾ ಅಧ್ಯಕ್ಷರಿಗೆ ಅಂತ ವರ್ತಮಾನ. ಇದು ಒಂದಷ್ಟು ಕಗ್ಗಂಟಾಗಿ ಕುಳಿತಿದೆ. ಗೌಡರ ಸಂಖ್ಯೆ, ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇರುವಾಗ ವೀರಶೈವಕರಿಗೆ ಕೊಟ್ಟರೆ ಕಷ್ಟವಾಗುತ್ತೆ ಅಂತ ವೀರಶೈವಕರಿಗೆ ಕೊಡಬೇಕು, ಎಲ್ಲವೂ ಒಕ್ಕಲಿಗರಿಗಲ್ಲ ಅಂತ ಚರ್ಚೆಗಳು ನಡೆಯುತ್ತಿರುವುದರ ಮಧ್ಯದೊಳಗೆ ಬಹುಮುಖ್ಯವಾಗಿ ಉಳ್ಳಾಳ್ ವಾರ್ಡಿನ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನದ ಸಹಿಗೆ ತಡೆಯಾದದ್ದು ಏನು ಅಂತ ಹೇಳಿದ್ರೆ, ಚಿಕ್ಕಮಗಳೂರಿನಿಂದ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಬರ್ತಾರೆ ಅಂತ ಹೇಳಿದಾಗ ಗೋಬ್ಯಾಕ್ ಚಳುವಳಿ ಮಾಡಿದಂಥವರು ಶಶಿಕುಮಾರ್ ಅವರು. ಅವರಿಗೆ ಶೋಭಾ ಕರಂದ್ಲಾಜೆ ಬೆಂಬಲಿಸಲು ಅಸಾಧ್ಯ. ರುದ್ರೇಶ್ ಅವರ ಮಾತಿಗೆ ಬೆಲೆ ಕೊಡಲು ಅಸಾಧ್ಯ. ಇದೆಲ್ಲವೂ ಸೇರಿಕೊಂಡು ಪೆಂಡಿಂಗ್ ಇಡಲಾಗಿದೆ. ಮತ್ತೆ ಹರೀಶ್ ರವರು ಶೋಭಾ ಕರಂದ್ಲಾಜೆ ಅವರಿಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ ಕೇಳಬೇಕು, ಅವ್ರು ಮಾಡಲ್ಲ. ಶೋಭಾ ಕರಂದ್ಲಾಜೆ ಅವರು ಹರೀಶಿಗೆ ಫೋನ್ ಮಾಡಿ ಇದನ್ನು ಮಾಡಿ ಅಂತ ಹೇಳಬೇಕು, ಅವ್ರು ಮಾಡಲ್ಲ. ಇವರಿಬ್ಬರ ಮಧ್ಯದೊಳಗೆ ಭಾನು ರಂಗಸ್ವಾಮಿ ಒಂದು ರೀತಿಯೊಳಗೆ ಅಡಕತ್ತರೆಯಲ್ಲಿ ತಗಲಿ ಹಾಕಿಕೊಂಡಿದ್ದಾರೆ. ಹಾಗಾಗಿ ಪೆಂಡಿಂಗ್ ಆಗಿದೆ. ನನಗೆ ಚಿಕ್ಕ ಸ್ಥಾನ ಸಾಕು ಅಂತ ಕೇಳ್ತಿದ್ದಂಥ ಯದುನಂದನಿಗೆ ಬೆಂಗಳೂರು ನಗರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನ ಕೊಡಲಾಗುತ್ತಿದೆ. ಅದರ ಬಗ್ಗೆ ಯಾರೂ ಚರ್ಚೆ ಮಾಡುತ್ತಿಲ್ಲ. ಕೇವಲ ಯಶವಂತಪುರ ನಗರ ಮಂಡಲ ಅಧ್ಯಕ್ಷ ಸ್ಥಾನದ ಮೇಲೆ ಬಿರುಸಿನ ಚಟುವಟಿಕೆಯನ್ನು ನಡೆಯಲಾಗುತ್ತಿದೆ. ರುದ್ರೇಶ್ ಅವರ ವಿರೋಧಿಗಳಾಗಿದ್ದವರು ಕೂಡ ರುದ್ರೇಶ್ ಅವರ ಕಚೇರಿಗೆ ಹೋಗಿ ಹಲವರು ಚರ್ಚಿಸಿ ಶಶಿಯ ಬದಲಿಗೆ ಮತ್ತೊಂದು ಹೆಸರನ್ನು ತೇಲಿಬಿಡೋಣ ಎನ್ನುವ ಪ್ರಯತ್ನವನ್ನು ಮಾಡಿ ಅದರಲ್ಲೂ ವಿಫಲರಾಗಿದ್ದಾರೆ. ಇನ್ನು
ಒಂದು ರೀತಿಯ ಕಗ್ಗಂಟು ಮುಂದುವರೆದಿದೆ. ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ. ಈ ಬಿ ಜೆ ಪಿಯವರಿಗೆ ಯಶವಂತಪುರವನ್ನು ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ಎನ್ನುವುದರಲ್ಲಿ ಎರಡನೇ ಮಾತೇ ಇಲ್ಲ. ಬಿ ಜೆ ಪಿಯ ಶಾಸಕರೇ ಇಲ್ಲ, ಬಿ ಜೆ ಪಿಯ ಸಂಸದರಿದ್ದರೂ ಯಶವಂತಪುರ ಕ್ಷೇತ್ರದ ಕಡೆಗೆ ಗಮನವಿಲ್ಲ. ಇರುವಂಥ ಅಧ್ಯಕ್ಷಗಳು ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಲು ತಯಾರಿಲ್ಲ. ಒಂದು ರೀತಿಯ ಯಶವಂತಪುರ ಕ್ಷೇತ್ರ ಬಿ ಜೆ ಪಿಯ ಮಲತಾಯಿ ಧೋರಣೆಗೆ ಒಳಗಾಗಿದೆಯೇನೋ ಅನ್ನುವಂಥದ್ದು ಹಲವರ ಮಾತು. GBA ಚುನಾವಣೆ ಹತ್ತಿರ ಬರುತ್ತಿದೆ. ಆಕಾಂಕ್ಷಿತರ ಸಭೆಗಳಾಗಲಿ, ಪಟ್ಟಿಗಳಾಗಲಿ, ಕಾರ್ಯವಾಗಲಿ, ಕ್ರಿಯಾಶೀಲತೆಯಾಗಲಿ ಮಾಡಲು ತಯಾರಿಲ್ಲದಲೇ ಇರುವಂತಹ ನಿಷ್ಕ್ರಿಯವಾಗಿರುವಂಥದ್ದು ನಿಜಕ್ಕೂ ಒಂದು ರೀತಿ ಒಳಗೆ ಮೂಲ ಬಿ ಜೆ ಪಿಗರು ತಲೆ ತಗ್ಗಿಸುವಂತಾಗಿದೆ ಅಂತ ಹಲವರು ಮಾತನಾಡ್ತಾ ಇದ್ದಾರೆ. ನೋಡೋಣ ಕಗ್ಗಂಟನ್ನು ಯಾರು ಬಿಡಿಸ್ತಾರೆ. ಸದ್ಯಕ್ಕಂತೂ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೇಂದ್ರದೊಳಗೆ ಅಧಿವೇಶನ, ರಾಜ್ಯದಲ್ಲಿ ಅಧಿವೇಶನ, ಹೀಗಿರುವಾಗ ಇದು ಸಾಧ್ಯವಿಲ್ಲದಿರುವ ಸ್ಥಿತಿ ಆಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ 3 ವಿಚಾರ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.